ವೆಲ್ಕಮ್ ಟು ಹೇಮಾಸ್ ಅಡುಗೆ ಮನೆ. ಸೊ ಇವತ್ತಿನ ರೆಸಿಪಿ ಬಂದು ಬ್ರೊಕೋಲಿ ಮತ್ತು ಆಲೂಗಡ್ಡೆನ ಹಾಕಿ ಫ್ರೈನ ಮಾಡ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ಒಂದು ಬಾಂಡಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಸೊ ಒಂದು ಎಣ್ಣೆ ಎಲ್ಲ ಕಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಗೋಲ್ಡನ್ ಬ್ರೌನ್ ಮಾಡ್ಕೊತಿದ್ದೀನಿ. ಸೊ ಒನ್ಸ್ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡಿರೋಂತಹ ಆಲೂಗಡ್ಡೆನ ಹಾಕ್ಕೊತಿದ್ದೀನಿ. ಸೊ ಒನ್ಸ್ ಆಲೂಗಡ್ಡೆ ಎಲ್ಲ ಒಂದು 50% ಬೆಂದಮೇಲೆ ನಾನಿಲ್ಲಿ ಬ್ರೊಕೋಲಿನ ಹಾಕೋತಿದ್ದೀನಿ. ಸೊ ಬ್ರೊಕೋಲಿನೆಲ್ಲ ಸಾಲ್ಟ್ ವಾಟ್ರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಒನ್ಸ್ ಬ್ರೊಕೋಲಿ ಒಂದು 30% ಬೆಂದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ಒಂದು ಫುಲ್ ಕ್ಯಾಪ್ಸಿಕಮ್ನ ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಸೊ ಒನ್ಸ್ ಇದೆಲ್ಲ ಒಂದು 30% ಬೆಂದಮೇಲೆ ಈಗ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. ಸಾಲ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಅರಿಶಿನ ಒಂದೇ ಒಂದು ಚಿಟಿಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಒನ್ಸ್ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಟೊಮ್ಯಾಟೊನ ಹಾಕ್ಕೊತಿದ್ದೀನಿ, ಸ್ಲೈಸಾಗಿ ಕಟ್ ಮಾಡಿರೋ ಅಂಥದ್ದು. ಸೊ ಇನ್ನೂ ಗ್ರೇವಿ ಬೇಕಂತ ಹೇಳಿದ್ರೆ ನೀವು ಇನ್ನೊಂದು 2-3 ಟೊಮ್ಯಾಟೊನ ಹಾಕ್ಕೊಬೋದು. ಸೊ ಇಲ್ಲಿ ನೀರೆಲ್ಲ ಏನು ಆ್ಯಡ್ ಮಾಡೋದು ಬೇಡ, ತಟ್ಟೆ ಮುಚ್ಚಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ಟೊಮೆಟೊ ಅಲ್ಲೇ ನೀರೆಲ್ಲ ಬಿಟ್ಕೊಂಡು ಈ ರೀತಿ ಗ್ರೇವಿ ಟೈಪ್ ಆಗುತ್ತೆ. ಸೊ ಇಷ್ಟೇ, ಇವರ ಬ್ರೊಕೋಲಿ ಇಸ್ ರೆಡಿ. ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಮುಗೀತು. ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಹ್ಯಾಪಿ ಕುಕಿಂಗ್ ವಿತ್ ಹೇಮಾಸ್ ಅಡುಗೆ ಮನೆ.